Do you know why Balindra Puja is celebrated on different days in South Tulunadu and North Tulunadu? ನಮ್ಮ ತುಳುನಾಡಿನಲ್ಲಿ ದೀಪಾವಳಿ ಅಂತ ಹೇಳಿದ್ರೆ ಕೇವಲ ದೀಪವನ್ನ ಹಚ್ಚುವ ಹಬ್ಬ ಮಾತ್ರವಲ್ಲ, ಇದು ಬಲಿಚಕ್ರವರ್ತಿಯನ್ನ ನೆನಪಿಸುವಂತ ಹಬ್ಬ. ಉತ್ತರ ತುಳುನಾಡು ಮತ್ತು ದಕ್ಷಿಣ ತುಳುನಾಡಿನಲ್ಲಿ ಬಲಿಂದ್ರ ಪೂಜೆ ಒಂದೇ ದಿನ ನಡೆಯೋದಿಲ್ಲ. ದಕ್ಷಿಣ ತುಳುನಾಡಿನಲ್ಲಿ ಬಲಿಂದ್ರ ಪೂಜೆಯನ್ನ ಒಂದು ದಿನ ತಡವಾಗಿ ಆಚರಿಸ್ತಾರೆ. ಪುರಾಣಗಳ ಪ್ರಕಾರ ಧರ್ಮನಿಷ್ಠ ಬಲಿಚಕ್ರವರ್ತಿಯು ಮನುಷ್ಯರು ಮತ್ತು ದೇವರುಗಳ ನಡುವೆ ನ್ಯಾಯವಾಗಿ ಆಡಳಿತವನ್ನ ನಡೆಸ್ತಾ ಇದ್ದ. ಆದ್ರೆ ದೇವತೆಗಳು ವಿಷ್ಣುವಿನ ಬಳಿ ಸಹಾಯವನ್ನ ಕೇಳಿದಾಗ ವಾಮನನ ಅವತಾರದಲ್ಲಿ ವಿಷ್ಣು ಬಂದು ಬಳಿಯಿಂದ 3 ಹೆಜ್ಜೆ ಭೂಮಿಯನ್ನ ಕೇಳ್ತಾನೆ. ಬಲಿ ತನ್ನ ವಾಗ್ದಾನವನ್ನ ಉಳಿಸಿಕೊಂಡು ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಅದರಿಂದ ಸಂತುಷ್ಟನಾದಂತಹ ವಿಷ್ಣು ಅವನಿಗೆ ಆಶೀರ್ವಾದವನ್ನ ಕೊಡ್ತಾನೆ. ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ನೀನು ಭೂಮಿಗೆ ಬಂದು ನಿನ್ನ ಪ್ರಜೆಗಳನ್ನ ಭೇಟಿಯಾಗಬಹುದು ಅಂತ. ಹೀಗಾಗಿ ಪ್ರತಿ ವರ್ಷ ಬಲಿ ಚಕ್ರವರ್ತಿಯು ಭೂಮಿಗೆ ಬರ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆದ್ರೆ ಜನರು ನಂಬುವ ಪ್ರಕಾರ ಬಲಿ ಚಕ್ರವರ್ತಿಯು ಉತ್ತರ ತುಳುನಾಡಿಗೆ ಮೊದಲು ತಲುಪ್ತಾನೆ ಹಾಗೂ ಮುಂದಿನ ಬೆಳಿಗ್ಗೆ ದಕ್ಷಿಣ ತುಳುನಾಡಿಗೆ ತಲುಪ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆ ಕಾರಣದಿಂದ ದಕ್ಷಿಣ ತುಳುನಾಡಿನಲ್ಲಿ ಬಲಿಂದ್ರ ಪೂಜೆಯು ಒಂದು ದಿನ ತಡವಾಗಿ ಆಚರಿಸಲಾಗ್ತದೆ. ಆದ್ರೆ ಜನರು ನಂಬುವ ಪ್ರಕಾರ ಬಲಿ ಚಕ್ರವರ್ತಿಯು ಉತ್ತರ ತುಳುನಾಡಿಗೆ ಮೊದಲು ತಲುಪ್ತಾನೆ ಮತ್ತು ಮುಂದಿನ ಬೆಳಿಗ್ಗೆ ದಕ್ಷಿಣ ತುಳುನಾಡಿಗೆ ತಲುಪ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆ ಕಾರಣದಿಂದ ದಕ್ಷಿಣ ತುಳುನಾಡಿನಲ್ಲಿ ಬಲಿಂದ್ರ ಪೂಜೆ ಒಂದು ದಿನ ತಡವಾಗಿ ಆಚರಿಸಲಾಗ್ತದೆ.